ಸುಲಗ್ನ ಸಾವಧಾನ. ಗೌತಮಿ ರೂಮಿನ ಬಾಗಿಲು ತೆರೆದು ಹೊರಬಂದಳು. ಆದರೆ ಅವಳು ನಿರೀಕ್ಷಿಸಿದ ಯಾವ ಘಟನೆಯೂ ನಡೆಯಲಿಲ್ಲ. ವಾತಾವರಣ ತುಂಬ ಶಾಂತವಾಗಿತ್ತು. ಎಲ್ಲರೂ ಅವಳನ್ನು ನೋಡುತ್ತಾ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿಕೊಳ್ಳುತ್ತಿದ್ದರೆ ಹೊರತು ಜೋರಾಗಿ ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅವಳ ಸೋದರತ್ತೆ ಸುಮಂಗಲ ಅವಳನ್ನು ಅಡುಗೆ ಮನೆಗೆ ಕರೆದೊಯ್ದರು. ಏನತ್ತೆ, ಏನೋ ಸಿಕ್ಕಾಪಟ್ಟೆ ಪ್ರಶ್ನೆ ಬರುತ್ತೆ, ಎಲ್ಲದಕ್ಕೂ ಸರಿಯಾಗಿ ಆನ್ಸರ್ ಮಾಡಬೇಕು ಅಂತ ಕಷ್ಟಪಟ್ಟು ರೆಡಿಯಾಗಿ ಬಂದಿದ್ದೆ. ಆದರೆ ಎಲ್ಲರೂ ಬಾಯಿಗೆ ಬೀಗ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಏನು ಕತೆ ಅಂತ ಕೇಳಿದಳು ಗೌತಮಿ. ಏನಿಲ್ಲಮ್ಮ, ನೀನು ರೂಮಿಗೆ ಹೋಗಿ ದಡಾರ್ ಅಂತ ಬಾಗಿಲು ಮುಚ್ಕೊಂಡಿಯಲ್ಲ, ಅದಕ್ಕೆ ಹೆದರಿದ್ದಾರೆ. ಆಮೇಲೆ ತಾವೇನಾದರೂ ಉಲ್ಟಾ ಸೀದಾ ಹೇಳೋದು, ಆಮೇಲೆ ನೀನು ರೂಮಿಗೆ ಹೋಗಿ ಅವರ ಹೆಸರು ಬರೆದಿಟ್ಟು ಸಾಯೋದು, ಇದೆಲ್ಲ ಯಾಕೆ ಬೇಕು ರಿಸ್ಕು ಅಂತ ಸುಮ್ಮನಾಗಿದ್ದಾರೆ ಎಂದರು ಸುಮಂಗಲ ನಗುತ್ತಾ. ಅತ್ತೆ, ನಾನೊಬ್ಬಳೇ ಬಂದೆ ಅಂತ ನಿಮಗೂ ಅನುಮಾನ ಬಂತಾ ಅಂತ ಗೌತಮಿ ಕೇಳಿದಳು. ಸುಮಂಗಲ ಅವಳ ಕಡೆ ತಿರುಗಿ, ನಿನ್ನ ಬಗ್ಗೆ ಕಾಳಜಿ ಇರುವ ಯಾರಿಗಾದರೂ ನೀನೊಬ್ಬಳೇ ಬಂದಿದ್ದು ನೋಡಿ ಆತಂಕ ಆಗಿಯೇ ಆಗುತ್ತದೆ. ಜೊತೆಗೆ ಲಗೇಜ್ ಬೇರೆ ತಂದಿದೆಯಾ, ಒಂದು ಕ್ಷಣ ನನಗೇದೇನು ಕಳುಕ್ಕಂತು. ಆದರೆ ನಿನ್ನ ಮುಖದ ಮೇಲೆ ಯಾವುದೇ ಬೇಜಾರಿಲ್ಲ, ಹಾಗಾಗಿ ಸಮಾಧಾನ ಆಯಿತು. ಹೇಳು, ಏನು ವಿಷಯ, ಯಾಕೆ ಬಂದಿದ್ದಿಲ್ಲಿಗೆ ಅಂತ ಕೇಳಿದರು ಸುಮಂಗಲ. ಗೌತಮಿ ಆಶ್ಚರ್ಯದಿಂದ, ಅತ್ತೆ, ಇದು ನಮ್ಮನೆ ಅಲ್ಲ, ನನ್ನ ಮನೆಗೆ ನಾನು ಬರೋದಕ್ಕೆ ಕಾರಣ ಬೇಕಾ? ಅಪ್ಪ ಕರೆದ್ರು, ನಾನು ಬಂದೆ ಎಂದಳು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಮ್ಮ. ಇದು ನಿನ್ನ ಮನೆಯೇ ನಿಜ, ಆದರೆ ಅದು ನಿನ್ನೆಯ ತನಕ ಮಾತ್ರ. ಇಂದಿನಿಂದ ನಿನ್ನ ಮನೆ ಅಂದರೆ ಅದು ನಿನ್ನ ಗಂಡನ ಮನೆ. ಹಾಗಾಗಿ ಯಾವಾಗಂದರೆ ಆಗ ನೀನೊಬ್ಬೊಬ್ಬಳೇ ಒಂಟಿಯಾಗಿ ಇಲ್ಲಿಗೆ ಹೊರಟು ಬರಬಾರ್ದು, ಗೊತ್ತಾಯ್ತಾ? ಅಕಸ್ಮಾತ್ ಬಂದರೂ ಗಂಡನ ಜೊತೆ ಬರಬೇಕು, ಸರಿನಾ ಎಂದರು. ಅತ್ತೆ, ಇದನ್ನೆಲ್ಲ ನಾನು ಡಿಗ್ರಿ ಕಲಿಯುವಾಗ ಹೇಳ್ಕೊಟ್ಟೇ ಇರಲಿಲ್ಲ ಎಂದಳು ಗೌತಮಿ ವ್ಯಂಗ್ಯವಾಗಿ. ಇದೆಲ್ಲ ಜೀವನದ ಪಾಠಗಳು ಗೌತಮಿ, ನಾವೇ ಅನುಭವಿಸಿ ಕಲಿಯಬೇಕು. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಇವತ್ತು ನೋಡು, ನೀನೊಬ್ಬಳೇ ಬಂದಿದ್ದಕ್ಕೆ ಜನ ಎಷ್ಟು ಆಡಿಕೊಂಡ್ರು ಅಲ್ವಾ? ಆಡುವ ಬಾಯಿಗೆ ನಾವೇ ವಿಷಯ ಕೊಟ್ಟಂತಾಯ್ತು ಇದು. ಈಗ ನೀನೇ ಇದಕ್ಕೆ ಕಡಿವಾಣನೂ ಹಾಕಬೇಕು ಎಂದರು ಸುಮಂಗಲ. ಹೌದಾ, ಹೇಗೆ ಅತ್ತೆ? ಗೌತಮಿಗೆ ತಲೆಬುಡ ಅರ್ಥವಾಗಲಿಲ್ಲ. ನೀನು ಇವತ್ತೇ ವಾಪಸ್ ಹೋಗ್ತೀಯ ತಾನೇ? ಹೋಗುವಾಗ ನಿನ್ನ ಗಂಡನ್ನ ಕರೆಸು, ಅವನ ಜೊತೆನೆ ಹೋಗು. ಆಗ ನೀನು ಗಂಡನ್ನ ಬಿಟ್ಟು ಬಂದಿದ್ಯಾ ಅಂತ ಅಂದುಕೊಂಡಿರೋರೆಲ್ಲ ಕರೆಂಟ್ ಹೊಡೆಸಿಕೊಂಡು ಕಾಗೆಗಳಾಗ್ತಾರೆ ಎಂದರು ಸುಮಂಗಲ ಮೂತಿ ತಿರುಗಿಸುತ್ತಾ. ಅವನನ್ನ ಐ ಮೀನ್ ಅವರನ್ನ ಕರೆಸಲೇಬೇಕಾತ್ತೆ ಕೇಳಿದಳು ಗೌತಮಿ. ತಾನು ಕರೆದರೆ ಅವನು ಬಂದಾನ ಅಂತ ಡೌಟ್ ಇತ್ತು ಅವಳಿಗೆ. ಜೊತೆಗೆ ಹೋದವಳು ನೀನ್ ತಾನೇ, ಈಗ ನೀನೇ ವಾಪಸ್ ಬಾ ಎಂದು ಬಿಟ್ಟರೆ ಅಂತ ಗೌತಮಿಗೆ ಭಯವಾಗ್ತಿತ್ತು. ಸುಮಂಗಲ ಅವಳ ಹೆಗಲ ಮೇಲೆ ಕೈ ಇಟ್ಟು, ಏನಮ್ಮ, ಎಲ್ಲ ಸರಿಯಾಗಿದೆ ತಾನೇ? ಗಂಡನ ಮನೆಯಲ್ಲಿ ಏನು ತೊಂದರೆ ಇಲ್ವಲ್ಲ ಕೇಳಿದರು. ಗೌತಮಿ ಬೆಚ್ಚಿದಳು. ಏನು ಕರ್ಮನಪ್ಪ ಇದು, ನನ್ನ ಮೌನವನ್ನು ಇವರು ತಮಗಿಷ್ಟ ಬಂದ ಹಾಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇವ್ರು ಕೇಳಿದ ತಕ್ಷಣ ಪಟ ಅಂತ ಉತ್ತರ ಕೊಟ್ಟರೆ ಸರಿ, ಇಲ್ದಿದ್ರೆ ನನ್ನ ಲೈಫಲ್ಲಿ ಅಥವಾ ಗಂಡನ ಮನೇಲಿ ಏನೋ ಪ್ರಾಬ್ಲಮ್ ಅಂತ ಇವರೇ ಡಿಸೈಡ್ ಮಾಡಿಬಿಡ್ತಾರೆ ಅಂತ ಗೌತಮಿ ಬೈದುಕೊಂಡಳು. ಹಾಗೇನಿಲ್ಲ ಅತ್ತೆ ಎಂದು ಹೇಳುತ್ತಾ ಮೊಬೈಲ್ ಎತ್ತಿಕೊಂಡು ಮಹಡಿ ಹತ್ತಿ ಬಾಲ್ಕನಿಗೆ ಹೋದಳು. ಆದರೆ ಭುವನ್ಗೆ ಕಾಲ್ ಮಾಡಿ ಹೇಗೆ ಬಾ ಅಂತ ಕರೆಯುವುದು ಅಂತ ಅವಳಿಗೆ ಅರ್ಥವಾಗಲಿಲ್ಲ. ಅವನ ನಂಬರ್ ಡಯಲ್ ಮಾಡಿ, ಹೆಲೋ ಭುವನ್ ಅಂತಷ್ಟೇ ಹೇಳಿ ಸುಮ್ಮನಾದಳು. ಅತ್ತ ಕಡೆಯಿಂದ ಅವನೇ, ಹೇಳಿ ರಾಜ್ಕುಮಾರಿ ಗೌತಮಿಯವರೇ, ನನ್ನಿಂದ ಯಾವ ಸೇವೆ ಬೇಕಾಗಿದೆ ಅಂತ ನಾಟಕೀಯವಾಗಿ ಕೇಳಿದ. ಅವನು ಹಾಸ್ಯವಾಗಿ ಕೇಳಿದ್ದರೂ ಅದು ಗೌತಮಿಯನ್ನು ಚುಚ್ಚಿತು. ಪಾಪ, ನನ್ನನ್ನು ಮದುವೆಯಾದಾಗಿನಿಂದ ಇವನಿಗೆ ಬರೀ ನನ್ನ ಸೇವೆ ಮಾಡುವುದೇ ಆಗಿ ಹೋಗಿದೆ. ಮೊದಲು ಅದೆಷ್ಟು ಆರಾಮಾಗಿದ್ನೋ ಏನೋ, ಈಗ ನನ್ನ ಜವಾಬ್ದಾರಿ ಬಂದು ಬಿದ್ದಿದೆ ಎಂದುಕೊಳ್ಳುತ್ತಾ, ಭುವನ್, ಸಂಜೆ ಅಪ್ಪನ ಮನೆಯಿಂದ ನನ್ನ ಪಿಕಪ್ ಮಾಡ್ತೀರಾ ಪ್ಲೀಸ್ ಎಂದಳು ಮನಸ್ಸೆಲ್ಲ ಹಿಡಿಯಾಗಿಸಿ. ಅವನೀಗ ಓಲಾ ಬುಕ್ ಮಾಡಿಕೊಡ್ತೀನಿ, ಬಂದ್ಬಿಡಿ
ಎಂದು ಬಿಟ್ಟರೆ ಎಂಬ ಭಯವೂ ಅವಳಲ್ಲಿತ್ತು. ಅದಕ್ಕೇನು ಮಿಸ್ ಗೌತಮಿ, ಧಾರಾಳವಾಗಿ ಬರ್ತೀನಿ. ನಿಮ್ಮನೆ ಏನು ಲಂಡನ್ನಲ್ಲಿದೆಯಾ ಅಥವಾ ಚಂದ್ರಲೋಕದಲ್ಲಿದೆಯಾ? ಅರ್ಧ ಗಂಟೆಯ ದಾರಿ ಅಷ್ಟೇ ತಾನೇ ಎಂದ ನಗುತ್ತಾ. ಅಷ್ಟೇ ಅಲ್ಲ ಎಂದಳು ಗೌತಮಿ. ಅಂದ್ರೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ ಎಂದ ಭುವನ್. ಗೌತಮಿ ಹೇಳುವುದೋ ಬೇಡವೋ ಅಂತ ತುಂಬ ಪರದಾಡಿ ಕಡೆಗೆ, ನೀವು ಬರುವಾಗ ನಮ್ಮ ಮದುವೆಗೆ ತಂದಿದ್ರಲ್ಲ ಆ ರೋಲ್ಸ್ ರಾಯ್ಸ್ ತರಕ್ಕಾಗತ್ತಾ? ಆದರೆ ಮಾತ್ರ ತನ್ನಿ, ಬಲವಂತ ಏನಿಲ್ಲ ಎಂದಳು. ಭುವನ್ ನಕ್ಕು, ಅಯ್ಯೋ ಅದಕ್ಕೇನಂತೆ, ನೀವೇನು ಹೀಗೆ ರಿಕ್ವೆಸ್ಟ್ ಮಾಡಿಕೊಂಡು, ಚೆನ್ನಾಗಿರಲ್ಲ. ನೀವು ಆರ್ಡರ್ ಮಾಡಬೇಕು, ಆಗಲೇ ಚಂದ. ಸಂಜೆ 7 ಗಂಟೆ ಹೊತ್ತಿಗೆ ಬರ್ತೀನಿ, ಸರಿನಾ? ನಿಮ್ಮನೆ ಲೊಕೇಶನ್ ಕಳಿಸಿರಿ ಅಂತ ಹೇಳಿ ಭುವನ್ ಫೋನ್ ಇಟ್ಟ. ಗೌತಮಿಯ ಎದೆಯ ಮೇಲಿನ ಭಾರ ಇಳಿದಂತಾಯ್ತು. ಖುಷಿ ಖುಷಿಯಾಗಿ ಮೆಟ್ಟಿಲಿಳಿದುಕೊಂಡು ಓಡಿ ಬಂದಳು. ಅಷ್ಟರಲ್ಲಿ ನೆಂಟರೊಬ್ಬರು ಅವಳಿಗೆ, ಏನೇ ಗೌತಮಿ, ನಿನ್ನ ಗಂಡ ದೊಡ್ಡ ಶ್ರೀಮಂತ ಅಂತ ತಿಳ್ಕೊಂಡಿದ್ದೆವು ಅಲ್ವಾ? ಅವ್ರ ಮನೆ ಸರ್ವೆಂಟ್ ಅಂತೆ, ಅಷ್ಟೇನಾ ಎಂದರು ಅಪಹಾಸ್ಯದಿಂದ ನಗುತ್ತಾ. ಅವರ ನಗುವಿಗೆ ಮತ್ತಷ್ಟು ಧ್ವನಿಗಳು ಕೂಡಿಕೊಂಡವು. ಗೌತಮಿ ಅವರ ಕಡೆ ತಿರುಗಿ, ಓ, ನಾನು ನಿಮಗೆ ನನ್ನ ಮದುವೆ ಆಗಿರೋ ಹುಡುಗ ಶ್ರೀಮಂತ ಅಂತ ಹೇಳಿದ್ದೇನಾ? ಇಲ್ವಲ್ಲ. ನಿಮಗೆ ನೀವೇ ಏನೇನೋ ತಿಳ್ಕೊಂಡು ಈಗ ನಿಮ್ಮ ಯೋಚನೆಗೆ ನೀವೇ ಅಪಹಾಸ್ಯ ಮಾಡ್ಕೊಳ್ತಿದ್ದೀರಲ್ಲ, ಗ್ರೇಟ್ ನೀವು. ತಮ್ಮನ್ನು ತಾವೇ ಜೋಕ್ ಮಾಡ್ಕೊಳ್ಳೋದ್ರಲ್ಲಿ ಫಸ್ಟ್ ನಮ್ಮ ಚಾರ್ಲಿ ಚಾಪ್ಲಿನ್ನು, ಸೆಕೆಂಡು ಮಿಸ್ಟರ್ ಬೀನು, ಥರ್ಡು ನೀವೇ ಅಂತ ಹೇಳಿ ಜೋರಾಗಿ ನಕ್ಕಳು. ಪ್ರಶ್ನೆ ಕೇಳಿದವರ ಮುಖ ಇಂಗುತ್ತಿಂದ ಮಂಗನ ಹಾಗಾಯಿತು. ದುರಂಕಾರ, ದೊಡ್ಡವರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ಲ ಅಂತ ತಮ್ಮ ಪಕ್ಕದವರ ಬಳಿ ಹೇಳಿಕೊಂಡು ತಮ್ಮ ನೋವು ಕಡಿಮೆ ಮಾಡಿಕೊಂಡರು. ಸಂಜೆ 7ಕ್ಕೆ ಸರಿಯಾಗಿ ಮನೆ ಮುಂದೆ ಬಿಳಿ ಬಣ್ಣದ ಹೊಳೆಯುವ ರೋಲ್ಸ್ ರಾಯ್ಸ್ ಬಂದು ನಿಂತಿತ್ತು. ಭುವನ್ ಕೆಳಗೆ ಇಳಿಯಲಿಲ್ಲ. ಅವನು ಮನೆಯೊಳಗೆ ಬರದೇ ಇದ್ದುದಕ್ಕಾಗಲಿ, ನೆಂಟರನ್ನು ಮಾತನಾಡಿಸದೇ ಇದ್ದುದಕ್ಕಾಗಲಿ ಯಾರೂ ಚಕಾರ ಎತ್ತಲಿಲ್ಲ. ಯಾಕೋ ಅವನನ್ನು ಕಂಡರೆ ಒಂದು ರೀತಿ ಭಯವಾಗುತ್ತಿತ್ತು ಎಲ್ಲರಿಗೂ. ಗೌತಮಿ ತಂದೆಗೆ ಬಾಯಿ ಮಾಡಿ ಹೊರಟಳು. ದಾರಿಯಲ್ಲಿ ಭುವನ್ ಬಳಿ, ನನ್ನಿಂದ ತೊಂದರೆ ಆಯ್ತಾ ಕೇಳಿದಳು ಮುಜುಗರದಿಂದ. ಹೆಂಡತಿಯನ್ನ ಪಿಕ್ ಮಾಡೋದ್ರಲ್ಲಿ ಗಂಡನಿಗೆ ಯಾವುದೇ ತೊಂದರೆ ಆಗೋಲ್ಲ ಮಿಸ್ ಗೌತಮಿ ಅವರೇ, ರಿಲ್ಯಾಕ್ಸ್. ಯಾಕಿಷ್ಟು ಗಾಬರಿಯಾಗಿದ್ದೀರಾ ಎಂದ ಭುವನ್. ಅಲ್ಲ, ಈ ಕಾರನ್ನೇ ತರಲು ಹೇಳಿದೆ ಅಂತ ಬೇಜಾರಿಲ್ಲ ತಾನೇ ಮತ್ತೆ ಕೇಳಿದಳು ಗೌತಮಿ. ಭುವನ್ ನಕ್ಕು, ನಿಮ್ಮ ಮನೆಯಲ್ಲಿ ಏನು ನಡೆದಿರಬಹುದು ಅಂತ ನನಗೆ ಅರ್ಥವಾಗಿದೆ ಗೌತಮಿ ಅವರೇ. ನಿಮಗೆ ಕಾರಿನ ಶೋಕಿ ಇಲ್ಲ, ಇದ್ದಿದ್ರೆ ಇಲ್ಲಿಗೆ ಬರುವಾಗ ಓಲಾದಲ್ಲಿ ಬರ್ತಿರ್ಲಿಲ್ಲ. ಬಹುಶಃ ನೀವೊಬ್ಬರೇ ಬಂದಿದ್ದೀರಾ ಅಂತ ಯಾರೋ ನಿಮ್ಮ ನೆಂಟರು ಕೊಂಕು ನೋಡ್ತಿರ್ಬೇಕು. ಅದಕ್ಕೆ ಅವರ ಬಾಯಿಗೆ ಬೀಗ ಹಾಕಿಸಲು ಈ ಕಾರಿನ ಸಮೇತ ನನ್ನನ್ನು ಬರಲು ಹೇಳಿದ್ರಿ, ಸರಿ ತಾನೇ ಎಂದ ಡ್ರೈವ್ ಮಾಡುತ್ತಲೇ. ಗೌತಮಿ ಅಂತ ತಲೆಯಾಡಿಸಿದಳು. ನಮಗೆ ಗೊತ್ತು ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ, ಆದರೆ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಹಾಗಾಗಿ ಆಡಿಕೊಳ್ಳುವವರ ಮುಂದೆ ನನ್ನ ಹೆಂಡತಿಯ ಮಾನ ಉಳಿಸಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ಗೌತಮಿ ಅವರೇ? ನಾನು ನನ್ನ ಡ್ಯೂಟಿ ಮಾಡಿದೆ ಅಷ್ಟೇ. ಈಗ ಅಂತಲ್ಲ, ನಾವಿಬ್ಬರು ಬೇರಾಗುವವರೆಗೂ ಈ ಬಡಪಾಯಿಯ ಸೇವೆ ನಿಮಗೆ ಯಾವಾಗಲೂ ಲಭ್ಯ ಇರುತ್ತದೆ. ಎಷ್ಟೇ ಆಗಲಿ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ಅಂತ ಭುವನ್ ನಗುತ್ತಾ ಹೇಳಿದ. ಗೌತಮಿ ಮಾತನಾಡದೆ ಅವನ ಕಡೆ ನೋಡಿದಳು. ದೇವ್ರೆ, ಇವನೇ ನನ್ನ ಗಂಡ ಆಗ್ಬಾರ್ದಿತ್ತೆ ಅಂತ ಅವಳ ಮನ ಹಂಬಲಿಸಿತು. ಕತೆ ಮುಂದುವರಿಯುತ್ತದೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸುಲಗ್ನ ಸಾವಧಾನಕ್ಕೆ ನೀವು ಕೊಡ್ತಾ ಇರೋವಂಥ ಸಪೋರ್ಟ್ ನೋಡಿ ತುಂಬ ಖುಷಿಯಾಯಿತು. ನಂದಿನ್ನೂ ಪುಟ್ ಚಾನಲ್ ಆಗಿರೋದ್ರಿಂದ ನನಗೆ ಇದು ತುಂಬ ದೊಡ್ಡದು ಅನ್ನಿಸ್ತಾ ಇದೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೌಮ್ಯ ಅಕ್ಕ, ಅವರೇ ಸ್ಟೋರಿ ರೈಟರ್, ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ನನ್ನ ಚಾನಲಲ್ಲಿ ಇನ್ನೂ ಒಂದು ಕತೆ ಪ್ರಸಾರ ಆಗ್ತಾಯಿದೆ, ವಜ್ರಗಿರಿ ರಹಸ್ಯ ಅಂತ. ನಾನು ಮೊದಲೇ ಹೇಳಿದ ಹಾಗೆ ಅದೊಂದು ಹಾರರ್, ತಂತ್ರ, ಜ್ಯೋತಿಷ್ಯ, ಪತ್ತೇದಾರಿ, ಸಿನಿಮಾ, ರೊಮ್ಯಾನ್ಸ್, ವಿಜ್ಞಾನ, ಸಸ್ಪೆನ್ಸ್ ಎಲ್ಲ ಇರುವಂತಹ ಒಂದು ಹಾರರ್ ಥ್ರಿಲ್ಲರ್ ಫ್ಯಾಂಟಸಿ ಕಾದಂಬರಿ ಅದು.
ಈಗ ಆಲ್ರೆಡಿ ನಾನು 3 ಎಪಿಸೋಡ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಸ್ಟೋರಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಏನು ಅಂದರೆ ಆ ಸ್ಟೋರಿಯನ್ನು ನೀವು ನಿಮ್ಮ ತಲೆಯಲ್ಲಿ ಅದರ ಸಿನಾರಿಯೋನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಕಲ್ಪಿಸ್ಕೋಬೇಕು, ಹೀಗಿದ್ದರೆ ಹೇಗೆ ಅಂತ. ಆಗ ಮಾತ್ರ ಆ ಸ್ಟೋರಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಆ ಸ್ಟೋರಿ ತುಂಬ ಥ್ರಿಲ್ಲಿಂಗ್ ಆಗಿದೆ ಆ್ಯಕ್ಚುಲಿ. ಸೊ ಅದನ್ನು ಒಂದು ಸಲ ನೋಡಿ, ನಿಮ್ಗೆ ಇಷ್ಟ ಆಗಬಹುದು. ಈಗ 100 ವರ್ಷಗಳ ಕಾಲ ಯಾರೂ ಕಾಲಿಡದ ಜಾಗದಲ್ಲಿ ಇಬ್ಬರು ವ್ಯಕ್ತಿಗಳು ನಿಧಿಯನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಏನೇನೆಲ್ಲ ಅನುಭವ ಆಗ್ಬೋದು, ಅವರಲ್ಲಿ ಏನೇನೆಲ್ಲ ಮಾಡಬಹುದು ಅನ್ನೋದೇ ಕತೆ. ತುಂಬಾ ಚೆನ್ನಾಗಿದೆ. ನೀವು ಜಸ್ಟ್ ಸ್ಟೋರಿನ ಓದಲಿಲ್ಲ ಅಂದರೂ ನಾನು ಹೇಳೋದನ್ನು ಕಣ್ಣು ಮುಚ್ಕೊಂಡು ಒಂದು ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡ್ರೂ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವೇ ಕೇಳ್ತೀರಾ ಎಪಿಸೋಡ್ಸ್ ಹಾಕಿ ಅಂತ. ಅಷ್ಟು ಚೆನ್ನಾಗಿದೆ ಆ ಕತೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟು ನನ್ನ ಚಾನಲಲ್ಲಿ ಒಲವರಾಗ ಮಿಡಿದೆ ನೀನು ಅಂತ ಒಂದು ಕತೆ ಪ್ರಸಾರ ಆಗ್ತಾಯಿದೆ. ಅದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂದರೆ ತ್ರಿಕೋನ ಪ್ರೇಮ ಕತೆ ಅಂತ. ಮದುವೆ ಆದಮೇಲೆ ಗೊತ್ತಾಗುತ್ತೆ ಹೆಂಡತಿಗೆ ಗಂಡ ಬೇರೆ ಯಾರನ್ನೋ ಪ್ರೀತಿಸ್ತಾ ಇದ್ದ, ನನ್ನನ್ನು ಬಲವಂತವಾಗಿ ಮದುವೆ ಆಗಿದ್ದಾನೆ ಅಂತ. ಹೆಂಡತಿ ಗಂಡಂಗೆ ಮಾತು ಕೊಡ್ತಾಳೆ, ನಾನು ನಿಮ್ಮನ್ನು ನಿಮ್ಮ ಲವರ್ ಜೊತೆ ಸೇರಿಸ್ತೀನಿ ಅಂತ. ಸೊ ಅವಳು ಸೇರಿಸ್ತಾಳ, ಇದ್ರ ಮಧ್ಯೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ಆ ಕತೆ. ಬಾಲಚಂದ್ರ ಭಟ್ ಸರ್ ಅವ್ರು ಬರೆದಿರೋದು. ತುಂಬಾ ಚೆನ್ನಾಗಿದೆ. ಅದನ್ನು ನಾನು ಪ್ರಸಾರ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಈ ಪ್ರೇಮದ ಮರ್ಮ ಅಂತ ಒಂದು ಕತೆ ಇದೆ, ಹರೀಶ್ ಕುಮಾರ್ ಸರ್ ಅವ್ರು ಬರೆದಿರೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಥರದ ಕತೆಗಳನ್ನು ನನ್ನ ಚಾನಲ್ನಲ್ಲಿ ತರಬೇಕು ಅನ್ನೋದು ನನ್ನ ಅಭಿಲಾಷೆ. ಸೊ ನೀವು ಅಷ್ಟೇ ಎಲ್ಲ ಥರದ ಕತೆಗಳನ್ನು ನೀವು ನೋಡಿ, ನಿಮಗೂ ಖುಷಿ ಆಗುತ್ತೆ. ಆ ಥರ ಸ್ಟೋರೀಸ್ಗಳೇ ನನ್ನ ಚಾನಲ್ನಲ್ಲಿ ಬರೋದು. ಮತ್ತು ಇನ್ನೂ ಒಂದು ವಿಷಯ ಏನಂದರೆ, ತುಂಬ ಜನ ಕೇಳ್ತಾ ಇರ್ತೀರ ಡೈಲಿ ಎಪಿಸೋಡ್ಸ್ ಹಾಕಿ ಅಂತ. ನಾನು ಹಬ್ಬ ಆದಮೇಲೆ ಎಪಿಸೋಡ್ಸ್ ಹಾಕೋಣ ಅಂತ ಹೇಳಿಬಿಟ್ಟು 2 days ಒನ್ಸ್ ಒಂದಿನ ಕಥೆಯನ್ನು ಬರೆದು ಮಾರನೇ ದಿನ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಹಬ್ಬ ಆಗಲಿ, ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಆಮೇಲೆ ಡೈಲಿ ಹಾಕ್ಕೊಂಡು ಹೋಗೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಮ್ಮ ಎಡವಿ ಅವರ ಕಾಲ್ದು ಬೋನ್ ಏನೋ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಸೊ ಇಡೀ ಮನೆ ಕೆಲಸದ ಜೊತೆ ಓದ್ಕೊಂಡು ಎಡಿಟ್ ಮಾಡಿಕೊಂಡು ವೀಡಿಯೋನೂ ಅಪ್ಲೋಡ್ ಮಾಡಿಕೊಂಡು ಮಾಡಬೇಕಾಗಿರೋದ್ರಿಂದ ಅಕಸ್ಮಾತ್ ಏನಾದರೂ ಸ್ಟೋರಿ ಹಾಕೋದು ಲೇಟ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಬಟ್ ನಾನು ಹಾಕ್ಕೊಂಡು ಹೋಗ್ತೀನಿ, ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ. ಇಫ್ ಇನ್ ಕೇಸ್ ಲೇಟ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಋಣಾನುಬಂಧನ ಲಾಸ್ಟ್ ಎಪಿಸೋಡ್ಸ್ನೆಲ್ಲ ನೀವು ನೋಡ್ಬೋದು. ಅದರಲ್ಲಿ ನಾನು ಬರೀ ವಾಯ್ಸ್ ಓವರ್ನ ಕೊಟ್ಟಿದ್ದೆ, ನಾನು ಬರೆದಿರಲಿಲ್ಲ. ಅಂದರೆ ವಾಯ್ಸ್ ಓವರ್ ಕೊಟ್ಟರೆ ಸಾಕಾ, ಬರೆದಾಕಲಿಲ್ಲ ಅಂದರೂ ನಡೆಯುತ್ತಾ, ಆ ಥರ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.